ಸ್ನೇಹಿತರೆ, 29 ಅಕ್ಟೋಬರ್ 2021 ಅಂದು ವಿಧಿವಶರಾಗಿದ್ದ ಅಪ್ಪುರವರದ್ದು ಪುನರ್ಜನ್ಮ ಆಗಿದೆ ಅಂದ್ರೆ ನಂಬ್ತೀರಾ? ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಮೊದಲು ಅಂದು ನಿಜಕ್ಕೂ ಪುನೀತ್ ರಾಜ್ಕುಮಾರ್ಗೆ ಏನಾಯ್ತು ನೋಡೋಣ. ನೋಡಿ, ಬೆಳಗ್ಗೆ ಸುಮಾರು 11:15ರಿಂದ 11:20ಕ್ಕೆ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿಯವರು ತರಾತುರಿಯಲ್ಲಿ ಡಾಕ್ಟರ್ ರಮಣರಾವ್ ಕ್ಲಿನಿಕ್ಗೆ ಬರ್ತಾರೆ. ಅವರನ್ನ ನೋಡಿದಂತಹ ಡಾಕ್ಟರ್ ರಮಣರಾವ್ ಅವರನ್ನ ಒಳಗಡೆ ಕರ್ತ್ಕೊಳ್ತಾರೆ. ಡಾಕ್ಟರ್ ಅಪ್ಪು ಅವರನ್ನ ಮಲಗಿಸಿ ಪರೀಕ್ಷೆ ಮಾಡ್ತಾರೆ. ಬಿಪಿ ನಾರ್ಮಲ್ ಇರುತ್ತೆ, ಹಾರ್ಟ್ ಬೀಟ್ ನಾರ್ಮಲ್ ಇರುತ್ತೆ. ಆದ್ರೆ ಅವರು ಬೆವರ್ತಾ ಇರ್ತಾರೆ. ಡಾಕ್ಟರ್ ರಮಣರಾವ್ ಬೆವರ್ತಿದ್ದೀರಾ ಅಲ್ವಾ ಎಂದು ಕೇಳ್ತಾರೆ. ಅದಕ್ಕೆ ಅಪ್ಪು, ಇಲ್ಲ, ಇದು ನನಗೆ ನಾರ್ಮಲ್, ಈಗಷ್ಟೇ ಜಿಮ್ ಇಂದ ಬಂದೆ ಅದಕ್ಕೆ ಅಂತಾರೆ. ಆಗ ಆದ್ರೂ ಒಂದು ಇಸಿಜಿ ಮಾಡೋಣ, ಹಾಗೆ ಬಿಡುವುದು ಬೇಡ ಎಂದು ಡಾಕ್ಟರ್ ರಮಣರಾವ್ ಹೇಳ್ತಾರೆ. ನಂತರ ಒಂದು ಇಸಿಜಿ ಮಾಡ್ತಾರೆ. ಅದರಲ್ಲಿ ಹಾರ್ಟ್ ಸ್ಟ್ರೈನ್ ಆಗಿದ್ದು ಕಂಡು ಬರುತ್ತೆ. ಇದನ್ನ ಡಾಕ್ಟರ್ ಅಪ್ಪು ಬಳಿ ಹೇಳಲ್ಲ. ತುಂಬಾ ಸ್ಟ್ರೈನ್ ಕಂಡು ಬರ್ತಾ ಇದೆ, ನಾವು ಆಸ್ಪತ್ರೆಗೆ ಹೋಗಬೇಕು ಅಂತ ಅಶ್ವಿನಿ ಅವರಿಗೆ ಹೇಳ್ತಾರೆ. ಇನ್ನೇನು ಅವರನ್ನ ಕಾರಿನಲ್ಲಿ ವಿಕ್ರಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು. ಅಷ್ಟರಲ್ಲಿ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ನಿಂದ ಅಪ್ಪು ವಿಧಿವಶರಾಗ್ತಾರೆ. ಇನ್ನು ಅಪ್ಪು ವಿಧಿವಶರಾಗಿ ಇಂದಿಗೆ 4 ವರ್ಷ ಆಗಿದೆ. ಈಗ ಅಪ್ಪುರವರದ್ದು ಪುನರ್ಜನ್ಮ ಆಗಿದೆ ಅಂದ್ರೆ ನೀವು ನಂಬಲೇಬೇಕು. ಅದಕ್ಕೆ ಸಾಕ್ಷಿ ಎಂಬಂತೆ 42 ವರ್ಷಗಳ ಹಿಂದೆ ಆಗ್ರಾದಲ್ಲಿ ಸಂಚಲನ ಮೂಡಿಸಿದ ಒಂದು ನೈಜ ಘಟನೆ ನಿಮ್ಮುಂದೆ ಇಡ್ತೀನಿ, ಗಮನ ಇಟ್ಟು ಕೇಳಿ. ಯಾಕಂದ್ರೆ ಇದಕ್ಕೂ ಅಪ್ಪು ಪುನರ್ಜನ್ಮಕ್ಕೂ ಬಹಳ ಲಿಂಕ್ ಇದೆ. ನೋಡಿ ಸ್ನೇಹಿತರೆ, ಕೇವಲ ಹುಟ್ಟಿದ 18 ತಿಂಗಳಲ್ಲೇ ಒಂದು ಹುಡುಗ ನನ್ನ ಪತ್ನಿ ಎಲ್ಲಿ, ನನ್ನ ಮಕ್ಕಳು ಎಲ್ಲಿ ಎಂದು ಕೇಳಿದ್ರೆ ಹೇಗಾಗ್ಬೇಡ? ಹೌದು, ಹಾಗೆ ಕೇಳಿದ ಆತನ ಹೆಸರೇ ತೋರಣ್ ಸಿಂಗ್ ಅಲಿಯಾಸ್ ಟೀಟು. ಮೂಲತಃ ಉತ್ತರ ಪ್ರದೇಶದ ಆಗ್ರಾದ ಬಾಧವನಾದ ಟೀಟು ಕ್ರಮೇಣ ಅವನು ಬೆಳಿತಾ ನಾನು ಈ ಊರಿನವನು ಅಲ್ಲ, ಇದು ನನ್ನ ಮನೆ ಅಲ್ಲ, ನಾನು ಆಗ್ರಾದವನು, ನನ್ನ ಹೆಸರು ಸುರೇಶ್, ನನ್ನದು ಆಗ್ರಾದಲ್ಲಿ ಸುರೇಶ್ ರೇಡಿಯೋ ಅಂತ ಅಂಗಡಿ ಇದೆ, ನನ್ನದು ಐಷಾರಾಮಿ ಜೀವನ ಇದೆ ಎಂದೆಲ್ಲ ಸ್ಪಷ್ಟವಾಗಿ ವಿವರಿಸ್ತಾನೆ. ಪ್ರತಿದಿನ ಇದನ್ನೇ ಕೇಳಿ ಸೋತು ಹೋಗಿದ್ದ ಆತನ ಕುಟುಂಬ ಈಗ ನಿಜವಾಗಿಯೂ ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದರ ಬಗ್ಗೆ ವಿಚಾರಿಸಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. 1987ರಲ್ಲಿ ಒಂದು ದಿನ ಟೀಟುಗೆ ಗೊತ್ತಿಲ್ಲದ ಹಾಗೆ ಆಗ್ರಾಕ್ಕೆ ಹೋಗ್ತಾರೆ. ಸುರೇಶ್ ರೇಡಿಯೋ ಹಾಗೂ ಅವನು ದೊಡ್ಡ ಸ್ಮಗ್ಲರ್ ಆಗಿದ್ದೆ ಎಂದೆಲ್ಲ ಹೇಳಿದ್ನಲ್ಲ ಟೀಟು, ಇದನ್ನೇ ಸುಳಿವಾಗಿ ಇಟ್ಕೊಂಡು ಆಗ್ರಾದಲ್ಲಿ ಆ ಸುರೇಶ್ ರೇಡಿಯೋ ಅಂಗಡಿಯನ್ನ ಹುಡುಕ್ತಾರೆ. ಹಾಗೂ ಆ ಅಂಗಡಿಗೆ ಸಂಬಂಧಿಸಿದ ಉಮಾ ವರ್ಮೆ ಅವರನ್ನ ಭೇಟಿ ಮಾಡಿ ಅವರ ಮನೆಗೆ ಹೋಗ್ತಾರೆ. ಆಗ ಅಲ್ಲಿ ಸುರೇಶ್ ಬಗ್ಗೆ ವಿಚಾರಿಸ್ತಾರೆ. ಆಗ ಟೀಟುವಿನ ತಂದೆಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗುತ್ತೆ. ಸುರೇಶ್ ನಿಧನ ಹೊಂದಿದ್ದಾರೆ ಅಂತ. ಮತ್ತೆ ಸುರೇಶ್ ಫೋಟೋ ಗೋಡೆ ಮೇಲೆ ಇರುತ್ತೆ. ಉಮಾ ವರ್ಮೆ ಸುರೇಶ್ರ ವಿಧವೆ ಪತ್ನಿಯಾಗಿರ್ತಾರೆ. ಬೆಚ್ಚಿ ಬಿದ್ದ ಟೀಟು ಅಪ್ಪ ನಡೆದ ಘಟನೆ ಎಲ್ಲ ಉಮಾ ವರ್ಮೆ ಅವರ ಬಳಿ ವಿವರಿಸ್ತಾರೆ. ಅದೇ ಕ್ಷಣ ಮರಣ ಹೊಂದ ಸುರೇಶ್ ಕುಟುಂಬದವರು ಹಾಗೂ ಉಮಾ ವರ್ಮೆ ಟೀಟುನ ನೋಡೋಕೆ ಬಾದ್ಗೆ ಬರ್ತಾರೆ. ಮನೆಗೆ ಬಂದ ಅವರನ್ನ ನೋಡಿದ್ದೇ ತಡ ಟೀಟು ತನ್ನ ಪತ್ನಿ ಕುಟುಂಬದವರು ಎಲ್ಲರನ್ನ ಗುರ್ತಿಸೋದು ಅಲ್ಲಿರೋರ್ಗೆ ದಿಗ್ಭ್ರಮೆಗೊಳಿಸುತ್ತೆ. ಟೀಟು ಸುರೇಶ್ ಅವರ ಮಕ್ಕಳ ಹೆಸರನ್ನ ಕರೆಕ್ಟ್ ಆಗಿ ಹೇಳೋದಲ್ದೆ ಸುರೇಶ್ ಅಂದ್ರೆ ಟೀಟು ಹಿಂದಿನ ಜನ್ಮದಲ್ಲಿ ಹೇಗೆ ಸಾವಾಯಿತು ಅನ್ನೋದನ್ನ ವಿವರಿಸ್ತಾನೆ. ಆಗ ಅವನ ಹಾವ ಭಾವ ಕೋಪ ಪ್ರಾಬಲ್ಯ ಎಲ್ಲ ಸುರೇಶ್ ರೀತಿಯೇ ಇರೋದನ್ನ ಸುರೇಶ್ ವಿಧವೆ ಪತ್ನಿ ಗುರುತಿಸ್ತಾಳೆ. ಬೆಚ್ಚಿ ಬಿದ್ದ ಟೀಟು ಅಪ್ಪ ನಡೆದ ಘಟನೆ ಎಲ್ಲ ಉಮಾ ವರ್ಮೆ ಅವರ ಬಳಿ ವಿವರಿಸ್ತಾರೆ. ಅದೇ ಕ್ಷಣ ಮರಣ ಹೊಂದ ಸುರೇಶ್ ಕುಟುಂಬದವರು ಹಾಗೂ ಉಮಾ ವರ್ಮೆ ಟೀಟುನ ನೋಡೋಕೆ ಬಾದ್ಗೆ ಬರ್ತಾರೆ. ಮನೆಗೆ ಬಂದ ಅವರನ್ನ ನೋಡಿದ್ದೇ ತಡ ಟೀಟು ತನ್ನ ಪತ್ನಿ ಕುಟುಂಬದವರು ಎಲ್ಲರನ್ನ ಗುರ್ತಿಸೋದು ಅಲ್ಲಿರೋರ್ಗೆ ದಿಗ್ಭ್ರಮೆಗೊಳಿಸುತ್ತೆ. ಟೀಟು ಸುರೇಶ್ ಅವರ ಮಕ್ಕಳ ಹೆಸರನ್ನ ಕರೆಕ್ಟ್ ಆಗಿ ಹೇಳೋದಲ್ದೆ ಸುರೇಶ್ ಅಂದ್ರೆ ಟೀಟು ಹಿಂದಿನ ಜನ್ಮದಲ್ಲಿ ಹೇಗೆ ಸಾವಾಯಿತು ಅನ್ನೋದನ್ನ ವಿವರಿಸ್ತಾನೆ. ಆಗ ಅವನ ಹಾವ ಭಾವ ಕೋಪ ಪ್ರಾಬಲ್ಯ ಎಲ್ಲ ಸುರೇಶ್ ರೀತಿಯೇ ಇರೋದನ್ನ ಸುರೇಶ್ ವಿಧವೆ ಪತ್ನಿ ಗುರುತಿಸ್ತಾಳೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಟೀಟು ತಲೆಯ ಬಲಭಾಗದಲ್ಲಿ ಗುಂಡೇಟಿನ ಆಕಾರ ಹೋಲುವ ಗಾಯದ ಕಲೆಯ ಜನ್ಮದ ಗುರುತು ಇತ್ತು. ಇದು ಸುರೇಶ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೋಲ್ತಾ ಇತ್ತು. ಅಂದ್ರೆ ಸುರೇಶ್ ತನ್ನದೇ ಬಿಸ್ನೆಸ್ ಪಾರ್ಟ್ನರ್ ಇಂದ ಗುಂಡೇಟಿಗೆ ಬಲಿಯಾಗಿರ್ತಾನೆ.
ನೋಡಿ, ಇನ್ನೊಂದು ಶಾಕಿಂಗ್ ವಿಚಾರ ನೀವಿಲ್ಲಿ ಗಮನಿಸಲೇಬೇಕು. ಟೀಟುಗೆ ಕಲಿಸದೇ ಇರೋ ಅದೆಷ್ಟೋ ಕಲೆಗಳು ಹಿಂದಿನ ಜನ್ಮ ಅಂದ್ರೆ ಸುರೇಶ್ನಿಂದನೇ ಬಂದಿತ್ತು. ಅಂದ್ರೆ ಕಾರ್ ಓಡಿಸೋದು, ಟೇಪ್ ರೆಕಾರ್ಡರ್ ಸರಿ ಮಾಡುವುದು, ಇದೆಲ್ಲ ಗಮನಿಸಿದ ಟೀಟು ಕುಟುಂಬಕ್ಕೆ ಬಾಯಿ ಮೇಲೆ ಬೆರಳಿಡೋ ಹಾಗಿತ್ತು. ಇನ್ನು ಸುರೇಶ್ ಮರಣ ದಿನಾಂಕ, ಟೀಟು ಜನ್ಮ ದಿನಾಂಕ ಕೇಳಿದ್ರೆ ನೀವು ದಂಗಾಗ್ತೀರಾ. ಹೌದು, ಸುರೇಶ್ ಸತ್ತಿದ್ದು ಆಗಸ್ಟ್ 1983, ಆದ್ರೆ ಟೀಟು ಹುಟ್ಟಿದ್ದು ಡಿಸೆಂಬರ್ 1983. ಅಂದ್ರೆ ಕೇವಲ 5 ತಿಂಗಳು, ಕೇವಲ 5 ತಿಂಗಳು ವ್ಯತ್ಯಾಸ ಫ್ರೆಂಡ್ಸ್. ಇಲ್ಲಿ ಒಂದು ವಿಚಾರದ ಬಗ್ಗೆ ಈ ಕೇಸನ್ನ ಸ್ಟಡಿ ಮಾಡಿದವರು ಹೇಳ್ತಾರೆ, ಟೀಟು ಜನ್ಮವಾಗುವಾಗ ಸ್ವಲ್ಪ ಸಮಯದ ಮುಂಚೆ ಇಲ್ಲಿ ಆತ್ಮಗಳು ಅದಲಿ ಬದಲಿ ಆಗಿದೆ. ಅಂದ್ರೆ ಸುರೇಶ್ ಆತ್ಮ ಕೇವಲ 5 ತಿಂಗಳು ಕಾಯ್ದು ಟೀಟು ಹುಟ್ಟಿದಾಗ ಆತನ ಅಸಲಿ ಆತ್ಮದೊಂದಿಗೆ ಬದಲಾಯಿಸಿಕೊಂಡಿದೆ ಅಂತ. ಇದನ್ನ ಹಿಂದೂ ಪರಿಭಾಷೆಯಲ್ಲಿ ಪರಕಾಯ ಪ್ರವೇಶ ಅಂತಾರೆ. ನೋಡಿ, ಈ ನೈಜ ಘಟನೆ ಕೇಳಿದ್ಮೇಲೆ ನಿಮ್ಗಂತೂ ಒಂದು ವಿಚಾರ ಸ್ಪಷ್ಟವಾಗಿದೆ ಅನ್ಕೊಳ್ತೀನಿ. ಪುನರ್ಜನ್ಮ ಅನ್ನೋದು ನಿಶ್ಚಿತ ಅಂತ. ಇದಕ್ಕೆ ಪುಷ್ಟಿ ಕೊಡುವಂತೆ ಹಿಂದೂ ಪುರಾಣದಲ್ಲಿ ಒಂದು ಶ್ಲೋಕ ಇದೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಹಾಗಂದ್ರೆ ಇಂದು ಅಗಲಿದವನು ನಾಳೆ ಹುಟ್ಟಲೇಬೇಕು ಎಂದು. ಹಾಗೆ ನಿಮ್ಮ ನೆಚ್ಚಿನ ನಟ ಅಪ್ಪು ಅವರದ್ದು ಖಂಡಿತವಾಗಿಯೂ ಪುನರ್ಜನ್ಮ ಆಗಿದೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಆದ್ರೆ ಆ ಹೊಸ ದೇಹಕ್ಕೆ ನೆನಪಿಲ್ಲ ಅಷ್ಟೇ. ಎಲ್ಲಾದ್ರೂ ಟೀಟು ರೀತಿ ಪುನೀತ್ ರಾಜ್ಕುಮಾರ್ನ ಹೊಸ ದೇಹಕ್ಕೆ ಅಪ್ಪು ಬಗ್ಗೆ ನೆನಪಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಅಲ್ವಾ ಫ್ರೆಂಡ್ಸ್? ಹಾಗೆ ನೆನಪಿದ್ದು ನಮ್ಮೆಲ್ಲರ ಅಪ್ಪು ವಾಪಸ್ ಬಂದಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಕಾವ್ಯ ಧ್ವನಿ. ಧನ್ಯವಾದಗಳು.